6 ಗಂಟೆ ಸೋಮವಾರ ಮಾಡಬೇಕು, ಆ್ಯಕ್ಚುಲಿ ಸಂಡೇ ಮಾಡಬೇಕು. ಇವತ್ತು ಪ್ರಜಾಪ್ರಭುತ್ವದ ಭಾರತ ದೇಶದ ನಾಗರಿಕರು ತಲೆ ತಗ್ಗಿಸುವಂಥ ಒಂದು ಹೀನ ಕೃತ್ಯ ಇವತ್ತು ಉತ್ತರಾಖಂಡದಲ್ಲಿ ನಡೆದಿದೆ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಅಲ್ಲಿರುವಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಬಳಸಿದ ವೇದಿಕೆಯನ್ನು ಗಂಗಾಜಲ ಸಿಂಪಡಿಸುವ ಮೂಲಕ ಶುಚಿಯನ್ನಾಗಿ ಮಾಡ್ತೇವೆ ಅಂತ ಹೇಳಿ ಒಂದೇನು ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿ ಹೋಮ ಹವನ ಪೂಜೆ ಮಾಡುವ ರೀತಿಯಲ್ಲಿ ಹೀನ ಕೃತ್ಯವನ್ನು ಏನು ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಈ ದೇಶದ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ಒಂದು ಹೀನ ಕೃತ್ಯ ಅಂತ ನಾವು ಭಾಳ ಒಂದು ಖೇದವಾದ ಸಂಗತಿ, ವಿಷಾದನೀಯ ಅಂತ ನಾವು ಹೇಳಬೇಕಾಗ್ತದೆ. ಅರೆ ಪ್ರಜಾಪ್ರಭುತ್ವದ ಈ ದೇಶದಲ್ಲಿ ಇವತ್ತು ಕೂಡ ಜಾತೀಯತೆ ತಾಂಡವವಾಡ್ತದೆ. ಇವತ್ತು ಈ ದೇಶದಲ್ಲಿರುವಂಥ ಏನು ಮನುವಾದಿಗಳು ಇವತ್ತು ಕೂಡ ತಮ್ಮ ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿಯವರೆಗೆ ಅವ್ರು ಏನಪ್ಪ ಅಂದ್ರೆ ಬರೀ ಸಾಮಾಜಿಕ ಪ್ರಜಾಪ್ರಭುತ್ವ ನಾವೆಲ್ಲರೂ ಒಂದೇ ಎನ್ನುವಂಥ ಸೋಗು ಹೈಕೊಂಡು ಇವತ್ತು ನಡೆದಾರ. ಆದರೆ ಅವರ ಒಳಗಿನ ಆತ್ಮ ಏನಿದೆ, ಅವರ ವಿಚಾರ ಏನಿದೆ, ಒಳ ಮನಸ್ಸು ಏನಿದೆ ಅಂದ್ರೆ ಇವತ್ತು ಅವರು ಒಂದು ಮನುವಾದವನ್ನು ಇವತ್ತು ಕೂಡ ಅವರು ಬಿಟ್ಟಿಲ್ಲ. ಇವತ್ತು ಜಾತೀಯತೆಯನ್ನು ಬಿಟ್ಟಿಲ್ಲ. ಈ ದೇಶದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವೆಲ್ಲರೂ ಒಂದೇ ಸಮಾನತೆಯಿಂದ ಬದುಕಬೇಕು, ಸಮಾನತೆಯಿಂದ ಬಾಳಬೇಕು. ಈ ದೇಶದ ಪ್ರಜಾಪ್ರಭುತ್ವ ಸರ್ವರಿಗೂ ಕೂಡ ಸಿಗಬೇಕು, ಸರ್ವರ ಪಾಲು ಅದರಲ್ಲಿ ಇರಬೇಕೆನ್ನುವಂಥ ಒಂದು ಏನು ಆಶಯದಿಂದ ರಚನೆಯಾಗಿರುವಂಥ ಸಂವಿಧಾನದ ಮೇಲೆ ಇವತ್ತು ಈ ದೇಶ ನಡೀತಾ ಇದೆ. ಈ ದೇಶದ ಸಂವಿಧಾನದ ಮೇಲೆ ಇವರೆಲ್ಲರೂ ಕೂಡ ಆಡಳಿತ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನು ಆಳ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಇವರು ಆಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮನ್ನು ಜಾತೀಯತೆಯಿಂದ ಇವತ್ತು ನೋಡ್ತಾ ಇದ್ದಾರೆ, ಒಂದು ಹೀನ ಮನಸ್ಸಿನಿಂದ ನಮ್ಮನ್ನು ನಡ್ಕೋತಾ ಇದ್ದಾರೆ. ಇವತ್ತು ಏನು ಹಲ್ದಾನಿಯಲ್ಲಿ ಆಗಿರುವಂಥ ಏನು ಈ ಒಂದು ಕೃತ್ಯ ಇದೆಯಲ್ಲ, ಇದು ಇವತ್ತು ಸತ್ಯವನ್ನು ಬಿಚ್ಚಿಡುವಂಥ ಒಂದು ಕೃತ್ಯ, ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೃತ್ಯ. ಇವತ್ತು ಈ ದೇಶದಲ್ಲಿ ಏನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮೇಲೆ ಕೂಡ ಜಾತೀಯತೆಯನ್ನು ತಾಂಡವಾಡ್ತಾ ಇದೆ, ನಡೀತಾ ಇದೆ. ಎಲ್ಲರನ್ನ ಅವರ ಜಾತಿಯನ್ನು ನೋಡಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕೃತ್ಯದಲ್ಲಿ ಏನು ಆಗಿದೆಯಲ್ಲ, ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು ಇವತ್ತು ಕೂಡ ಬಾಯಿ ಬಿಚ್ಚಿಲ್ಲ. ಅಂದರೆ ಇವರ ಒಂದು ಕುಮ್ಮಕ್ಕು ಇದರ ಹಿಂದೆ ಇರಬಹುದು ಅಂಥೇಳಿ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ತದೆ. ಬಂಧುಗಳೇ, ಇವತ್ತು ಏನು ಅಲ್ಲಿ ಮಾಡಿರುವಂಥ ಕೃತ್ಯವನ್ನು ಅಲ್ಲಿರುವ ಶ್ರೀರಾಮ್ ಸೇನೆಯ ಕೆಲವು ಮುಖ್ಯಸ್ಥರು ತಮ್ಮ ಮೇಲೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದನ್ನು ನಾವು ಮಾಡಿದ್ದೇವೆ. ಅಂದರೆ ಈ ದೇಶದಲ್ಲಿ ಹಂತ ಹಂತವಾಗಿ ಒಬ್ಬರ ಮೇಲೆ ಇವತ್ತು ಪ್ರಯೋಗವನ್ನು ಇವತ್ತು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿರುವಂಥ ಏನು RSS ಇರ್ಬೋದು, ಇವತ್ತು BJP ಇರ್ಬೋದು, ಇವತ್ತು ಶ್ರೀರಾಮ ಸೇನೆ ಇರ್ಬೋದು, ಇವರೆಲ್ಲರ ವಿಚಾರ ಏನಪ್ಪ ಅಂದ್ರೆ ಒಂದೇ ವಿಚಾರದ ಇವತ್ತು ಇವರು ಮನುಸ್ಮೃತಿ ಮನುವಾದವನ್ನು ಇಲ್ಲಿ ಬಿತ್ತಬೇಕು, ಅದನ್ನೇ ಇಲ್ಲಿ ಉಳಿಸಬೇಕು. ಜನರಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಭೇದವನ್ನು ತಂದು ಇವತ್ತು ಹಿಂದಿನ ಏನು ನಮ್ಮನ್ನೆಲ್ಲರನ್ನ ಶೋಷಣೆಯನ್ನು ಮಾಡ್ತಾಯಿದ್ರು, ಅದೇ ರೀತಿ ಕೂಡ ಮುಂದೆಯೂ ಕೂಡ ಅದನ್ನು ಮತ್ತೆ ಚಾಲ್ತಿಯಲ್ಲಿ ತರಬೇಕಂತ ತಿಳ್ಕೊಂಡು ಹುನ್ನಾರ ನಡೆಸ್ತಾ ಇದ್ದಾರೆ. ಇವತ್ತು ಭಾರತ ದೇಶದ AIC ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೂ ಕೂಡ ಯಾವುದೇ ಜಾತಿ ಯಾವುದೇ ಧರ್ಮ ಯಾರನ್ನೂ ಕೂಡ ನೋಯಿಸದೇ ಇರುವಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ. ಅಂಥವರನ್ನೇ ಇವತ್ತು ಆ ವೇದಿಕೆ ಶುದ್ಧೀಕರಣ ಮಾಡ್ತೀವಿ ಅಂತ ತಿಳ್ಕೊಂಡು ಅವಮಾನವನ್ನು ಮಾಡ್ತಾ ಇದ್ದಾರೆ, ಅವರ ಜಾತಿಯನ್ನು ಹೀಯಾಳಿಸ್ತಾ ಇದ್ದಾರೆ. ಅಂದಮೇಲೆ ಸಾಮಾನ್ಯರ ಗತಿ ಏನಾಗಬೇಕು? ಅದಕ್ಕಾಗಿ ಇವತ್ತು ಯಾರು ಯಾವ್ಯಾವ ಪಕ್ಷದಲ್ಲಿದ್ದಾರೆ, ಇವತ್ತು BJP ಪಕ್ಷದಲ್ಲಿಯೂ ಕೂಡ ಎಲ್ಲ ಜಾತಿಯವರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿಯವರಿದ್ದಾರೆ, ದೇಶದಲ್ಲಿರುವಂಥ ಅನೇಕ ಪಕ್ಷಗಳಲ್ಲಿ ಅನೇಕ ಜಾತಿ ಧರ್ಮದವರಿದ್ದಾರೆ. ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಜಾತಿ ಅವರ ಹಿನ್ನೆಲೆಯನ್ನು
ಹುಡುಕಿ ಅವರನ್ನು ಅವಮಾನ ಮಾಡ್ತಾ ಇರುವಂಥ ಏನು ವಿಷಯ ಅದಲ್ಲ, ಇದು ಖಂಡನೀಯವಾದಂಥ ವಿಷಯ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇವತ್ತು ಈ ದೇಶದ ಯುವಕರು ಗಮನಿಸಬೇಕು. ಈ ದೇಶದಲ್ಲಿರುವಂಥ ಎಲ್ಲ ಯುವಕರು ಇವತ್ತು ಏನು RSS ಅಂತ ಹೋಗ್ತಾ ಇದ್ದೀರಿ, ಹಿಂದುತ್ವ ಹಿಂದೂ ಅಂತ ತಲೆ ಹಾಕ್ತಾ ಇದ್ದಾರೆ. ಇವತ್ತು ಹಿಂದೂ ಅಂತ ತಲೆ ಹಾಕಿ ಇವತ್ತು ಮತ್ತೆ ಮನುವಾದವನ್ನು ಇಲ್ಲಿ ಜೀವಂತ ಇಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಬೇಕು. ಇವತ್ತು ಜಂಜಿ ಹೋರಾಟಗಳೇನು ನಡೆದು ದೇಶದಲ್ಲಿ, ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೆದಂಥ ಹೋರಾಟ ಎಂಥ ಹೀನ ಕೃತ್ಯ ಅದು. ಈ ದೇಶದ ಮಕ್ಕಳ, ಈ ದೇಶದ ಭವಿಷ್ಯ, ಮುಂದೆ ಈ ದೇಶದ ಯುವಕರು, ಮುಂದಿನ ನಾಗರಿಕರು, ಅವರ ಮೇಲೆ ಇವತ್ತು ಲಾಠಿ ಪ್ರಹಾರ ಮಾಡ್ತಾರೆ, ಅವ್ರ ಮೇಲೆ ಹಿಂಸಾಚಾರ ಮಾಡ್ತಾರೆ, ಅವರಿಗೆ ಅವಮಾನವನ್ನು ಮಾಡ್ತಾರೆ. ಅಂದರೆ ಈ ದೇಶದಲ್ಲಿ ಇವತ್ತು ಅರಾಜಕತೆಯಿಂದ ನಡೀತಾ ಇದೆ. ಈ ದೇಶದಲ್ಲಿ ಹತ್ತಿಡುವಂಥ, ಇವತ್ತು ಪ್ರಜಾಪ್ರಭುತ್ವವನ್ನು ಹತ್ತಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದ ಯುವಕರು ಇವತ್ತು ಎತ್ತೆಚ್ಚಿಕೊಂಡಿದ್ದಾರೆ. ಇವತ್ತು ಏನು ರಾಮಲೀಲಾ ಮೈದಾನದಲ್ಲಿ ನಡೆದಿರುವಂಥ ಹೋರಾಟ ನೋಡಿದ್ರೆ, ಇವತ್ತು ಪ್ರಜಾಪ್ರಭುತ್ವದ ಹೋರಾಟ, ಆ ಜಂಜಿ ಹೋರಾಟ, ಇವತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಡೆದಿರುವಂಥ ಹೋರಾಟ. ಇವತ್ತು ಯುವಕರು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಮುಂದೆಯೂ ಕೂಡ ಯುವಕರು ಎಚ್ಚೆತ್ಕೋಬೇಕಾಗ್ತದೆ. ಇವತ್ತು ನೀವು ಏನು ಕೆಲವು ಯುವಕರು BJPಯಲ್ಲಿರ್ಬೋದು, ನೀವು RSSನಲ್ಲಿರ್ಬೋದು, ನೀವೆಲ್ಲರೂ ವಿಚಾರ ಮಾಡಿ ನೋಡ್ರಿ. ಇವತ್ತು ನಿಮ್ಮನ್ನು ಬಳಸ್ಕೋತಾ ಇದ್ದಾರೆ, ನಿಮ್ಮನ್ನು. ಇವತ್ತು ಈ ದೇಶದ ರಾಷ್ಟ್ರಪತಿ, ಭಾರತ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು, ಇವತ್ತು ಅವರೊಬ್ಬರ ದಲಿತರನ್ನೋ ಕಾರಣಕ್ಕೆ ಇವತ್ತು ದೇಶದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಪಾರ್ಲಿಮೆಂಟ್ ಕಟ್ಟಡದ ಉದ್ಘಾಟನೆಗೆ ಅವರಿಗೆ ಆಹ್ವಾನ ಮಾಡಿಲ್ಲ, ಒಂದು ಕಾರಣಕ್ಕೆ ಅವ್ರಿಗೆ ಹೆಸರು ಹಾಕಿಲ್ಲ, ಆ ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ಯಾರ ಅಪ್ಪನ ಮನೆ ಕಾರ್ಯಕ್ರಮ ಅಲ್ಲದು. ಇವತ್ತು ಯಾರ್ದು ಒಂದು ಪಕ್ಷದ ಸ್ವತ್ತಿನ ಕಾರ್ಯಕ್ರಮ ಅಲ್ಲದು. ಇವತ್ತು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಈ ದೇಶದ ಜನರಿಂದ ಸಂಗ್ರಹಣೆ ಆಗಿರುವಂಥ ಏನು ದೇಣಿಗೆಯನ್ನು ಸಂಗ್ರಹ ಆಗಿರುವಂಥ ದೇಣಿಗೆ ಮೇಲೆ ಇವತ್ತು ಅಲ್ಲಿ ಒಂದು ಬೃಹತ್ಕಾರವಾದಂಥ ಪಾರ್ಲಿಮೆಂಟ್ ಕಟ್ಟಡ ಆಗಿದೆ. ಈ ದೇಶದಲ್ಲಿ ಆಗು ಹೋಗುಗಳ ಬಗ್ಗೆ, ಈ ದೇಶದ ಸ್ವತಂತ್ರದ ಬಗ್ಗೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿವೆಯ ಬಗ್ಗೆ ಅಲ್ಲಿ ಚರ್ಚೆ ಆಗಲಿಕ್ಕೆ, ವಾದ ಮಾಡಲಿಕ್ಕೆ, ಒಂದು ಆದೇಶ, ಒಂದು ಆರ್ಡರನ್ನು ಪಾಸ್ ಮಾಡಲಿಕ್ಕೆ ಆಗಿರುವಂಥ ಏನು ಪಾರ್ಲಿಮೆಂಟ್ ಇದೆ, ಅದು ಸರ್ವರಿಗೂ ಸಮಾನವಾದಂಥ ಪಾರ್ಲಿಮೆಂಟ್. ಇವತ್ತು ಆ ಘಟನೆ ನಡೆದು ಹೋಗ್ಯದ. ನೀವು ವಿಚಾರ ಮಾಡಿರಿ. ಇವತ್ತು ಅಂಥವರನ್ನೇ ಇವತ್ತು ಆ ಕಾರ್ಯಕ್ರಮದಾಗ ಭಾಗವಹಿಸಲಿಕ್ಕೆ ಬಿಟ್ಟಿಲ್ಲ. ಇವತ್ತು ಈ ದೇಶದಲ್ಲಿ ರಾಷ್ಟ್ರೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅವಮಾನ ಮಾಡಿ ಮತ್ತೆ ಅದನ್ನು ಒಂದು ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ವಿಚಾರ ಮಾಡಿ ನೋಡಬೇಕು. ಇವತ್ತು ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನಾವೆಲ್ಲರೂ ಕೂಡ ವಿಚಾರ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಶತಶತಮಾನಗಳಿಂದ ಏನು ಶೋಷಣೆಗೆ ಒಳಗಾಗಿ ಇವತ್ತು ಕೇವಲ ದಲಿತರು ಮಾತ್ರ ಶೋಷಣೆ ಅನುಭವಿಸಿಲ್ಲ. ಈ ದೇಶದಲ್ಲಿರುವಂಥ ಅನೇಕ ಜಾತಿ ಧರ್ಮಗಳು, ಈ ದೇಶದಲ್ಲಿರುವಂಥ ಅನೇಕ ವಿಚಾರವಾದಿಗಳು ಇವತ್ತು ಶೋಷಣೆಯನ್ನು ಅನುಭವಿಸಿದ್ದಾರೆ. ಒಬ್ಬರಿಗೆ ಕೆಳಗಿಟ್ಟರೆ ಇನ್ನೊಬ್ಬರಿಗೆ ಮಧ್ಯ, ಏನು ನಾಲ್ಕು ವರ್ಣಗಳ ಮಾಡಿ ಈ ದೇಶವನ್ನು ಆಳಿದ್ದಾರೆ. ಮತ್ತೆ ಅದನ್ನೇ ಇಲ್ಲಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಈ ದೇಶ ಯಾವತ್ತೂ ಕೂಡ ಸುಮ್ಮನಿರಲ್ಲ. ಈ ದೇಶದ ನಾಗರಿಕ ಸಮಾಜ ಇವತ್ತು ನಿಮಗೆ ತಕ್ಕ ಪಾಠ ಕಲಿಸ್ತದೆ. ಇವತ್ತು ಅಲ್ಲಿರುವಂಥ ಏನು ಕೃತ್ಯ ಆಗಿದೆ, ಇದು ಕೇವಲ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಗೆ ಮಾಡಿದಂಥ ಒಂದು ಕೃತ್ಯ ಅಲ್ಲ, ಅವಮಾನ ಅಲ್ಲ. ಇದು ಈ ದೇಶದ ದಲಿತರಿಗೆ, ಈ ದೇಶದ ಶೋಷಿತರಿಗೆ, ಈ ದೇಶದ ನಾಗರಿಕ ಸಮಾಜದ ವ್ಯಕ್ತಿಗಳಿಗೆ ಮಾಡಿದಂಥ ಅವಮಾನ ಆಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಈ ಕುರಿತು ಅಲ್ಲಿ ಅತಿ ಶೀಘ್ರದಲ್ಲಿ ತನಿಖೆ ಆಗಬೇಕು. ಇದನ್ನು ಮಾಡಿದವರ ವಿರುದ್ಧ ಏನು ಕಾನೂನಿನಲ್ಲಿ ಸೂಕ್ತ ಕ್ರಮ, ಇವತ್ತು ಒಂದು ಜಾತಿ ನಿಂದನೆ, ಒಂದು ಜಾತಿಯನ್ನು ಹಿಂಸೆ ಅವಮಾನ ಮಾಡಿರುವಂಥ ಏನು ಕೃತ್ಯ ಆಗಿದೆ ಅದರ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಅದಕ್ಕೆ ಯಾರ್ಯಾರು ಕುಮಕ್ಕಿದೆ, ಯಾರ್ಯಾರು ಕುತಂತ್ರ ಇದೆ ಅವರ ಮೇಲೆ ಕೂಡ ಪ್ರಕರಣ ದಾಖಲಿಸಿ ಇವತ್ತು ಸರ್ಕಾರ, ಇವತ್ತು ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಸಚಿವರು ಈ ಕೂಡಲೇ ಈ ಒಂದು ವಿಷಯವನ್ನು ಕುರಿತು ಇವತ್ತು ಅವರು ಕ್ಷಮೆ ಯಾಚಿಸಬೇಕು. ಇವತ್ತು ಇವ್ರದೇ ಅಂಗ ಸಂಸ್ಥೆಗಳಾಗಿರುವಂಥ ಇವತ್ತು ಶ್ರೀರಾಮ್ ಸೇನೆ ಅಂದರೆ RSS ಅಂದರೆ BJP, ಇವರೆಲ್ಲ ಒಂದೇ ಮುಖದ ನಾಣ್ಯಗಳಿದ್ದಂಗೆ. ಅದಕ್ಕೆ ಇವರು ಈ ದೇಶದ ಜನತೆಗೆ ಇವತ್ತು ಕ್ಷಮೆಯನ್ನು ಬೇಷರತ್ತಾಗಿ ಕ್ಷಮೆ ಕೋರಬೇಕು, ಅಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು. ಇಂಥ ಕೃತ್ಯಗಳು ಮುಂದೆ ಆಗದಂತೆ ನೋಡಬೇಕು. ಈ ದೇಶದ ಜನರಾದ ನಾವೆಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ಈ ದೇಶದಲ್ಲಿ ಮುಂದಿನಲ್ಲಿ ಇಂಥ ದುಷ್ಟ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.